CBI ತನಿಖೆ ಮಾಡಿಸ್ಬೇಕು ಅಂತನೋ ಏನೋ ಹೇಳ್ದಂಗಿತ್ತು. ಹೌದಾ? ಸೊ ಅದೇ ಒಂದು ಸ್ಕ್ರಿಪ್ಟು ಭಾಳ ಚೆನ್ನಾಗಿ ಒಂದು ಸ್ಕ್ರಿಪ್ಟ್ ನಡೆದಿದೆ. ಅದಕ್ಕೆ ಸಾಕಷ್ಟು ಸಿನಿಮಾಗಳನ್ನ ತೆಗೆದಿದ್ದಾರೆ. ಕೆಲವು ಡಬ್ಬ ಪಾಸ್ ಆಗಿದೆ, ಕೆಲವು ಡಬ್ಬ ಫೇಲ್ ಆಗಿದೆ. ಸೊ ಈಗ ನಿಮ್ಗೆ ಒಳ್ಳೆ ಸ್ಕ್ರಿಪ್ಟು ರೆಡಿ ಮಾಡ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಇಟ್ಕೊಂಡು, ಹೆಂಗೆ ನಡೀತದೆ ಮಾರ್ಕೆಟು, ಆಮೇಲೆ ಚಿತ್ರ ತೆಗಿಯೋಣ ಅಂತ. ನಾನು ಹೇಳೋದು ಇಷ್ಟೇ, CBI ತನಿಖೆ ಕೊಡಲಿ. ಅವ್ರು ಯಾರೋ ಡಾಕ್ಟ್ರು ಬೇರೆ ಆಸ್ಪತ್ರೆಗೆ ಹೋಗಿದ್ರು ಅಂತ, ಅವರು CT ಸ್ಕ್ಯಾನ್ ಮಾಡಬೇಕು, ಕೂದಲೆಲ್ಲನೂ ಸುಟ್ಟೋಗಿದೆ ಅಂತ ಅಂದರು. ನಿನ್ನೆ ಸಾಯಂಕಾಲ ಬರ್ಬೇಕಾದ್ರೆ ನೋಡಿದೆ ಇನ್ನೊಂದು ವಿಡಿಯೋ ಬಂತು. CTR ಅವ್ರನ್ನ ಮನೆಯಿಂದ ಹೊರಗಡೆ ಬೀಳ್ಕೊಡುಗೆ ಮಾಡ್ತಾ ಇರೋವಂಥದ್ದು, ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಟೋಪನ್ ಹಾಕಿಬಿಟ್ಟಿದ್ದಾರೆ ತಲೆಗೆ. ಸುಟ್ಟೋಗಿದ್ದೆಲ್ಲ ತಿರ್ಗಾ ವಾಪಸ್ ಬಂದ್ಬಿಟ್ಟಿದೆ. ಅಥವಾ ಟೋಪನ್ನ ಇದನ್ನ ಏನು ವಿಗ್ ಹಾಕೊಂಡಿದ್ದಾರ ಅಥವಾ ಒರಿಜಿನಲ್ಲ ಅಂತ ನೀವು ಸ್ವಲ್ಪ ಹೋಗಿ ತಲೆ ಜುಟ್ಟನ್ನ ಚೆಕ್ ಮಾಡಿ. ಯಾಕಂದರೆ ಡಾಕ್ಟ್ರ್ ಹೇಳಿದ ಮಾತು ನಂಬಲೇಬೇಕಲ್ಲ ನೀವು, ಒಳ್ಳೆ ಡಾಕ್ಟ್ರು, ಫೇಮಸ್ ಡಾಕ್ಟ್ರು. ಸೊ ನಟನೆಯ ಘಟನಾವಳಿಗಳು ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕೊಡಲಿ, ಏನು ಬೇಕಾದರೂ ಕೊಡಲಿ. ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೀಲಿ, SPG ಕ್ಯಾಟಗರಿ ಸೆಕ್ಯೂರಿಟಿ ತಗೋಬಿಡ್ಲಿ. ಯಾಕೆ ಗೊತ್ತಾ? SPG ಕ್ಯಾಟಗರಿ ಯಾತಕ್ಕೆ ಬೇಕು ಗೊತ್ತಾ? ರಘು ಅಂತ ಒಬ್ಬ ಇದ್ದ, ಅವ್ರ ಹತ್ರ ಡ್ರೈವರ್, ನಿಮಗೆಲ್ಲ ಗೊತ್ತು. ಅದೊಂದು ತನಿಖೆ ಆಗ್ಬೇಕಲ್ಲಪ್ಪ. ನನಗೆ ಗೊತ್ತಾಗ್ಲಿಲ್ಲ. ಉಳಿದದ್ದೆಲ್ಲ ನೀವು ಕ್ಯಾರಿ ಮಾಡಬೇಕು. ಇನ್ನೊಬ್ಬ ಮಲ್ಲತ್ತಳ್ಳಿನಲ್ಲಿ ಒಬ್ಬ ಹುಡುಗ ಇದ್ದಾನೆ, ರಂಜಿತ್ ಅಂತ. ಅವನ ಕೈ ಕಾಲೆಲ್ಲ ಮುರಿದ್ಬಿಟ್ಟಿದ್ದಾರೆ. ನಾನು ಇಷ್ಟು ದಿನ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ, ಖಾಸಗಿ ವಿಚಾರಗಳನ್ನು ಮಾತಾಡಬಾರ್ದು ಅಂತೇಳಿ. ಭಾಳ ಬೊಬ್ಬೆ ಇಟ್ಕೊಂಡು ಸೋಲ್ಸ್ಬಿಟ್ರು ಅಂದ್ಬಿಟ್ಟು ಯಾರನ್ನ MLA ಮಾಡೋಕ್ಕೆ. ನಾನು ಸೋಲ್ಸ್ಬಿಟ್ಟೆ ಅಂತ. ರಂಜಿತ್ ಅನ್ನೋರನ್ನ ಯಾತಕ್ಕೆ ಹೊಡೆದ್ರು, ಯಾತಕ್ಕೆ ಅವ್ರ ಕೈಕಾಲು ಮುರಿದ್ರು ಅನ್ನೋದನ್ನು ಅದನ್ನು CBI ತನಿಖೆಗೆ ಅವರೇ ಬರೆದು ಕೊಟ್ಬಿಡ್ಲಿ. CT ರವಿ ಅವರು ಇಬ್ಬರು ಸೇರಿ ಅವರೇನೋ ಹೈಕಮಾಂಡ್ಗೆಲ್ಲ ವರದಿ ಕೊಟ್ಟಿದ್ದಾರಂತೆ. ಆ ವರದಿನಲ್ಲಿ ಇದನ್ನು ಸೇರಿಸ್ಲಿ.